ಕ್ಷಣ ಕ್ಷಣದ ಮಾಹಿತಿಯನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಳ್ತಾ ಇದ್ದಾರೆ, ಏನಾಗ್ತಾ ಇದೆ ಅಂತ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. 1975ರಿಂದ 1985ರವರೆಗೂ ಭಾರತದಲ್ಲಿನೇ ಶೇಖ್ ಹಸೀನಾ ಅವರು ತಂಗಿದ್ರು. ಅವರ ತಂದೆ ಶೇಖ್ ಮುಜಿಬುರ್ ಹತ್ಯೆ ಬಳಿಕ ದೆಹಲಿಯಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ರು. ಅದೇ ಮಾದರಿಯಲ್ಲಿ ಭಾರತದಲ್ಲಿ ಈಗ ಶೇಖ್ ಹಸೀನಾ ಅವರು ತಂಗಲಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಆಗಿದ್ದು ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಸಿಕ್ಕಂತ ಸಂದರ್ಭ ಆದ ನಂತರ ಅವರ ತಂದೆಯಲ್ಲಿ ಹತ್ಯೆ ಆಗುತ್ತೆ, ಮುಜಿಬುರ್ ರೆಹಮಾನ್ ಅವರ ಹತ್ಯೆ. ಅದಾದ ನಂತರ ದೆಹಲಿಯಲ್ಲಿ ಶೇಖ್ ಹಸೀನಾ ಅವರು ಆಶ್ರಯವನ್ನು ಪಡ್ಕೊಳ್ತಾರೆ. ಅವರು 1975ರಿಂದ 85ರವರೆಗೂ ಕೂಡ ಇಲ್ಲೇ ಉಳ್ಕೊಳ್ತಾರೆ. ಸೊ ಹಸೀನಾ ಕುಟುಂಬದ ಮೇಲೆ ಅನುಕಂಪದ ಭಾವನೆ ಇತ್ತು ಆ ಸಂದರ್ಭದಲ್ಲಿ. ಶೇಖ್ ಮುಜಿಬುರ್ ರೆಹಮಾನ್ ಹತ್ಯೆ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಜನರಲ್ಲಿ ಅನುಕಂಪ ಉಂಟಾಗಿತ್ತು. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಈಗ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಸೀನಾಗೆ ಸರ್ವಾಧಿಕಾರಿ ಅಂತ ಕರೀಲಾಗ್ತಾ ಇದೆ. ಈಗ ಹಸೀನಾ ಅವರ ವಾಸ್ತವ್ಯಕ್ಕೆ ಅವಕಾಶ ನೀಡಿದರೆ ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಭಾವನೆ ಹೆಚ್ಚಾಗಬಹುದು. ಯಾವ ಅನುಮಾನವೂ ಕೂಡ ಇಲ್ಲದನ್ನು ಫೇಸ್ ಮಾಡಲೇಬೇಕಾಗತ್ತೆ. ಬಾಂಗ್ಲಾದೇಶದ ಮುಂದಿನ ಸರ್ಕಾರದೊಂದಿಗೆ ಸಂಬಂಧಗಳು ಹಾಳಾಗಬಹುದು. ಇದು ಮೋದಿ ಸರ್ಕಾರದ ಮುಂದೆ ಇರುವಂಥ ಸವಾಲುಗಳು. ಭಾರತವು ಬಾಂಗ್ಲಾದೇಶದೊಂದಿಗೆ 4096 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. ಅದರಲ್ಲಿ 2000 ಕಿಲೋಮೀಟರ್ ಗಡಿ ಏನಿದೆ ನಮ್ಮ ಪಶ್ಚಿಮ ಬಂಗಾಳ ಜೊತೆಗೆ, ಅದು ಮಾತ್ರ ಬಹಳ ವಿಪರೀತವಾಗಿ ಹಾಳಾಗಿ ಹೋಗಿದೆ. ಯಾರು ಬೇಕಾದರೂ ಬರುವಂಥ ಪರಿಸ್ಥಿತಿಯಲ್ಲಿ ಇದ್ದಂಗಿದೆ. ಹಸೀನಾಗೆ ಆಶ್ರಯ ನೀಡೋದ್ರಿಂದ ಗಡಿಯಲ್ಲಿ ಸಮಸ್ಯೆ ಹೆಚ್ಚಾಗಬಹುದು. ದೇಶಕ್ಕಿಂತ ವ್ಯಕ್ತಿಗೆ ಪ್ರಾಧಾನ್ಯತೆ ನೀಡದಂತಾಗಲಿದ್ದು ಅಲ್ಲಿನ ಭಾರತೀಯರಿಗೆ ಸಮಸ್ಯೆ ಆಗಬಹುದು ಅಂತಿದ್ದಾರೆ. 18,000 ಜನ ಇದ್ದಾರೆ. ಭಾರತ ರಾಜತಾಂತ್ರಿಕ ದೃಷ್ಟಿಯಿಂದ ದೀರ್ಘಾವಧಿ ಆಶ್ರಯವನ್ನು ನಿರಾಕರಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅವರಿಗೆ ಅವಕಾಶಗಳು ಹೇಗೆ ಸಿಗುತ್ತೆ, ಹೇಗೆ ನೋಡ್ಕೊಳ್ತಾರೆ. ಆ ಸಂದರ್ಭದಲ್ಲೇ 10 ವರ್ಷ ಆಶ್ರಯವನ್ನು ಪಡೆದುಕೊಂಡಿದ್ರು. ಈಗ ಅಷ್ಟಂತೂ ತಗೊಳ್ಳೋಕ್ಕಾಗೋದಿಲ್ಲ. ಸ್ವಲ್ಪ ದಿನಗಳವರೆಗೂ ಕೂಡ ಬೇರೆ ಏನಾದರೂ ಅವ್ರ ವ್ಯವಸ್ಥೆ ಮಾಡ್ಕೊಳ್ಳೋವರೆಗೂ ಕೂಡ ಇಲ್ಲಿ ಆಶ್ರಯವನ್ನು ಭಾರತ ನೀಡಲಿದೆ ಅಂತ ಕಾಣಿಸುತ್ತೆ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಆ ಸಂದರ್ಭಕ್ಕೂ ಈ ಸಂದರ್ಭಕ್ಕೂ ಬಹಳ ವ್ಯತ್ಯಾಸ ಇದೆ. ಆಗ ಅನುಕಂಪ ಕುಟುಂಬಕ್ಕೂ ಇರಬಹುದು, ಆಮೇಲೆ ಆ ಪರಿಸ್ಥಿತಿನೂ ಕೂಡ ಭಾರತಕ್ಕೂ ಕೂಡ ಬಾಂಗ್ಲಾಕ್ಕೂ ಆ ಫೈಟ್ ಮಾಡುವಂಥ ಶಕ್ತಿ ನಮ್ಮ ದೇಶದ ಮೇಲೆ ಇರಲಿಲ್ಲ. ಕಾರಣ ಪಾಕಿಸ್ತಾನದ ವಿಭಜನೆ ಆದಮೇಲೆ ಅವರೇ ನೋಡ್ಕೊಳ್ಳೋದು, ಸಂಭಾಳಿಸ್ಕೊಳ್ಳೋದೇ ಅವ್ರಿಗೆ ದೊಡ್ಡ ಕಷ್ಟ ಆಗಿದ್ದು. ಬಟ್ ಈಗ ಹಾಗಿಲ್ಲ. ಬಾಂಗ್ಲಾದೇಶಕ್ಕೆ ಸಪೋರ್ಟಿಗಾಗಿ ಬೇರೆ ದೇಶಗಳು ಕೂಡ ಇದ್ದಾವೆ. ಯಾವ ಪಿತೂರಿಯನ್ನು ಮಾಡ್ತಾರೆ, ಇದು ನಮ್ಮ ದೇಶಕ್ಕೆ ಅತಿ ಹೆಚ್ಚಿನ ರೀತಿಯಾದಂಥ ಗಂಡಾಂತರವನ್ನು ತಂದಿಡುತ್ತಾ ಅಂತ. ಇದು ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳು ಬೇಡ ಅರುಣ್. ಯಾಕೆ ಅಂದರೆ 1975ರಿಂದ 81ರವರೆಗೆ ಅಂದರೆ 6 ವರ್ಷಗಳ ಕಾಲ ಶೇಖ್ ಹಸೀನಾ, ಅವರ ಪತಿ ಮತ್ತು ಮಕ್ಕಳು, ಅವರ ಇತರ ಕುಟುಂಬಸ್ಥರು ಎಲ್ಲರೂ ಕೂಡ ದೆಹಲಿಯಲ್ಲಿ ತಂಗಿರ್ತಾರೆ. ಅವತ್ತು ಸನ್ನಿವೇಶಗಳು ಬೇರೆ ಆಗಿದ್ವು. ಯಾಕೆ ಅಂದರೆ ಆಗಷ್ಟೇ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು. ಅವರ ತಂದೆಯ ಹತ್ಯೆ ಅಂದರೆ ಶೇಖ್ ಹಸೀನಾ ಅವರ ತಂದೆಯ ಹತ್ಯೆ ಆಗಿತ್ತು. ಹೀಗಾಗಿ ಒಂದು ಅನುಕಂಪದ ಭಾವನೆ ಇತ್ತು. ಯಾಕೆಂದರೆ ದೇಶಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯವನ್ನು ಕೊಡಿಸಿದವರ ಹತ್ಯೆ ಆಯಿತು ಅನ್ನುವಂಥ ಅನುಕಂಪ ಶೇಖ್ ಹಸೀನಾ ಅವರ ಕುಟುಂಬದ ಮೇಲೆ ಇತ್ತು. ಹೀಗಾಗಿ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದ ವಿರೋಧಗಳು ಬಂದಿರಲಿಲ್ಲ. ಆದರೆ ಪರಿಸ್ಥಿತಿ ಈಗ ಭಿನ್ನವಾಗಿದ್ದಾವೆ. ಮೀಸಲಾತಿ ಹೋರಾಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಶೇಖ್ ಹಸೀನಾ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಹೀಗಾಗಿ ಅವರನ್ನ ಸರ್ವಾಧಿಕಾರಿ ಅಥವಾ ವಾಕ್ ಸ್ವಾತಂತ್ರ್ಯ ಅಥವಾ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಕಡೆಗಣಿಸಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಗಂಭೀರವಾದಂಥ ಆರೋಪಗಳು ಕೂಡ ಅವ್ರ ಮೇಲಿರುವಂಥದ್ದು. ಈ ಹಂತದಲ್ಲಿ ಭಾರತದಲ್ಲಿ ಅವರಿಗೆ ತಂಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ, ಮತ್ತೆ ಹೇಳ್ತಿದ್ದೀನಿ, ಸುದೀರ್ಘವಾಗಿ ತಂಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಇದು ಭವಿಷ್ಯದಲ್ಲಿ ಭಾರತಕ್ಕೆ ಸಮಸ್ಯೆ ಆಗಬಹುದು. ಈಗ ಅವರು ಸದ್ಯಕ್ಕೆ ಆಶ್ರಯವನ್ನು ಕೋರ್ಕೊಂಡು ಬಂದಿದ್ದಾರೆ. ಕೆಲವು ದಿನಗಳ ಕಾಲ ಅವ್ರನ್ನ ಇಟ್ಕೊಳ್ಬೇಕಾಗತ್ತೆ, ಇಟ್ಕೊಂಡಿದ್ದಾರೆ. ಸೊ ಮುಂದಿನ ಹಂತದಲ್ಲಿ ಅವ್ರನ್ನ ಬೇರೆ ಕಡೆಗೆ ಕಳಿಸ್ಕೊಡ್ಬೇಕಾದಂತ ಅನಿವಾರ್ಯತೆ ಇದೆ. ಒಂದು ವೇಳೆ ಬೇರೆ ಕಡೆಗೆ ಅವ್ರಿಗೆ ಅವಕಾಶ ಸಿಗಲಿಲ್ಲ ಅಂತ ಭಾರತದಲ್ಲಿ ಅವ್ರನ್ನ ಸುದೀರ್ಘವಾಗಿ ತಂಗಲಿಕ್ಕೆ ಅವಕಾಶವನ್ನು ಕೊಟ್ಟರೆ ಭಾರತದ ವಿದೇಶಾಂಗ ನೀತಿಗಳ ಮೇಲೆ ಇದು ಪರಿಣಾಮ ಬೀರುವಂತ ಸಾಧ್ಯತೆಗಳಿದಾವೆ. ಯಾಕೆ ಅಂದ್ರೆ ಭಾರತ ಮತ್ತೆ ಬಾಂಗ್ಲಾದೇಶ ನೈಬರ್ ಕಂಟ್ರಿಗಳಾಗಿರುವಂತ ಹಿನ್ನೆಲೆಯಲ್ಲಿ ಪರಸ್ಪರ ಗಡಿಯನ್ನ ಹಂಚಿಕೊಂಡಿರುವಂತದ್ದು. ಹೀಗಾಗಿ ನೇರವಾದಂತ ಪರಿಣಾಮಗಳು ಭವಿಷ್ಯದಲ್ಲಿ ಭಾರತದ ಮೇಲೆ ಬೀರುತ್ತೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಈಗಾಗಲೇ ಶೇಖ್ ಹಸೀನಾ ಅವರ ವಿರುದ್ಧದ ನಿಲುವುಗಳು ಅಥವಾ ಧೋರಣೆಗಳನ್ನ ಅಲ್ಲಿಯ ಜನರು ಹೊಂದಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಆಶ್ರಯವನ್ನು ಕೊಟ್ಟರೆ ಬಾಂಗ್ಲಾದೇಶದಲ್ಲಿರುವಂತಹ ಭಾರತೀಯರಿಗೆ ದೊಡ್ಡ ತೊಂದರೆ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದ್ರ ಜೊತೆಗೆ ಸುಮಾರು 4000 ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡಿರುವಂತದ್ದು. ಈ ಗಡಿ ಪ್ರದೇಶದಲ್ಲೂ ಕೂಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುವಂತದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಮತ್ತೊಂದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ಸಂಗತಿ ಏನಂದ್ರೆ ಪ್ರತಿಯೊಂದು ದೇಶಕ್ಕೂ ಕೂಡ ತನ್ನದೇ ಆದಂತಹ ವಿದೇಶಾಂಗ ನೀತಿಗಳಿರುತ್ತೆ. ಯಾವುದೇ ಪರ್ಟಿಕ್ಯುಲರ್ ವ್ಯಕ್ತಿಗೆ
ಅನ್ನೋದಕ್ಕಿಂತ ದೇಶಗಳ ನಡುವಿನ ವ್ಯವಹಾರಗಳು, ಅಂದ್ರೆ ಅಲ್ಲಿ ಸರ್ಕಾರ ಅಥವಾ ವ್ಯಕ್ತಿ ಯಾರೇ ಬಂದು ಹೋದ್ರೂ ಕೂಡ ಎರಡು ದೇಶಗಳ ನಡುವಿನ ಮಿತ್ರತ್ವವನ್ನು ಕಾಯ್ದುಕೊಳ್ಳುವಂತ ನಿಟ್ಟಿನಲ್ಲಿ ಏನು ಪ್ರಕ್ರಿಯೆಗಳನ್ನ ಮಾಡಬೇಕು, ಆ ಒಂದು ಬೆಳವಣಿಗೆಗಳಿಗೆ ಪೂರಕವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ಶೇಖ್ ಹಸೀನಾಗೆ ಏನಾದರೂ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅವ್ರನ್ನ ದೀರ್ಘಕಾಲದಲ್ಲಿ ಉಳ್ಕೊಳ್ಳೋಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಬಾಂಗ್ಲಾದೇಶದಲ್ಲಿ ಬರುವಂತ ಮುಂದಿನ ಸರ್ಕಾರಕ್ಕೂ ಮತ್ತೆ ಭಾರತದ ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯಗಳು ಮೂಡುವಂತ ಸಾಧ್ಯತೆಗಳಿದಾವೆ. ಈಗ ಪರಸ್ಪರ ಏನು ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಬಾಂಗ್ಲಾದೇಶ ಮತ್ತೆ ಭಾರತದ ನಡುವೆ ಸಾಕಷ್ಟು ಸಹಕಾರಗಳಿದಾವೆ, ಮಿತ್ರತ್ವ ಭಾವನೆಗಳಿದಾವೆ. ಶೇಖ್ ಹಸೀನಾ ಅವ್ರನ್ನ ಭಾರತದಲ್ಲೇ ಉಳಿಸ್ಕೊಳ್ಳೋದ್ರಿಂದ ಈ ಎಲ್ಲಾ ಸಂಬಂಧಗಳು ಹದಗೆಡುವಂತ ಸಾಧ್ಯತೆಗಳನ್ನ ಕೂಡ ನಾವು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಈ ಎಲ್ಲಾ ಕಾರಣಗಳಿಂದ ಭಾರತ ಸರ್ಕಾರ ಕೂಡ ಇದಕ್ಕೆ ಹಿಂದೇಟಾಕುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ವ್ಯಕ್ತಿ ಪ್ರಾಧಾನ್ಯತೆಗಿಂತ ಇಲ್ಲಿ ದೇಶ ಅನ್ನುವಂಥದ್ದನ್ನ ಮುಖ್ಯವಾಗಿ ನೋಡ್ಬೇಕಾಗತ್ತೆ. ಶೇಖ್ ಹಸೀನಾ ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಬಾಂಗ್ಲಾದೇಶ ಅನ್ನುವಂಥದ್ದನ್ನ ಕೂಡ ಗಮನಿಸಬೇಕಾಗತ್ತೆ. ಈ ಎಲ್ಲಾ ದೃಷ್ಟಿಕೋನಗಳನ್ನ ಗಮನದಲ್ಲಿಟ್ಟುಕೊಂಡು ಬಹುಶಃ ಭಾರತ ಸರ್ಕಾರವು ಕೂಡ ಅವ್ರನ್ನ ಇಲ್ಲಿ ಪರ್ಮನೆಂಟ್ ಆಗಿ ಅಥವಾ ದೀರ್ಘಾವಧಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲ್ಲ ಅನ್ನುವಂಥದ್ದು ಈಗ ವಿಶ್ಲೇಷಕರ ಅಭಿಪ್ರಾಯ ಆಗಿರುವಂಥದ್ದು. ಆದಾಗ್ಯೂ ಕೂಡ ಒಂದಿಷ್ಟು ದಿನಗಳ ಕಾಲ ಅವರಿಗೆ ಆಶ್ರಯಕ್ಕೆ ಅವಕಾಶ ಮಾಡಿಕೊಡುವಂತ ನಿರ್ಧಾರವನ್ನು ಈಗ ಸದ್ಯಕ್ಕೆ ಸರ್ಕಾರ ಮಾಡಿದ್ದಾರೆ. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.